ಯಾಕವ ಹಿಂಗೆ ಆಡ್ತಾ ಇದ್ದಿ? ಸುಮ್ಮನೆ ಹತ್ಕೊಂಡೆ ಕೂತಿದ್ದಿಲ್ಲ ಊಟ ಮಾಡವ. ಅಕ್ಕನಿಗೆ ಏನು ಆಗಿರಕ್ಲಾಗತ್ತೆ, ಅಕ್ಕ ಚೆನ್ನಾಗಿರ್ತಳಕತ್ತೆ. ನೀನು ಯಾಕವ ಹಿಂಗೆ ಆಡಿ? ಊಟ ಮಾಡವ. ಊಟನೂ ಬೇಡ, ಏನು ಬೇಡಕತ್ತೆ ನನಗೆ. ನನ್ನ ಮಗಳು ಎಲ್ಲಿ ಕಷ್ಟಪಡ್ತಾ ಇದ್ದಳು, ಏನು ಕತೆಯೋ. ಆ ರಾಕ್ಷಸನ ಕೈ ನೀನು ತಪ್ಪಿಸ್ಕೊಬಿಟ್ರು ಸಾಕು ನನ್ನ ಮಗಳು. ನಿಮ್ಮಪ್ಪ ಮಾಡಿದ ಕೆಲಸಕ್ಕೆ ನನ್ನ ಮಕ್ಕಳು ಬಲಿಯಾದವಲ್ಲ. ನನ್ನ ಮಗಳಿಗೆ ಏನಾರೇ ಆದರೆ ನಾನು ಮಾತ್ರ ಬದುಕಿರಕ್ಕಿಲ್ಲ. ನನ್ನ ಮಗಳು ಇದ್ದ ಮೇಲೆ ನಾನು ಇದ್ದೇನು ಪ್ರಯತ್ನ? ಅವ ಹಿಂಗೆ ಅಳ್ತಾ ಇದೆಯಲ್ಲ, ನೀನು ಹೋಗ್ಬಿಡ್ಬೇಕಿತ್ತು ಅಕ್ಕನ ಜೊತೆಗೆ. ನೀನು ಬೇಕನವ, ನಾವು ಹೆಂಗೋ ಇರವು, ನೀನು ಹೋಗ್ಬಿಡ್ಬೇಕಿತ್ತು. ಅವ ನಾನು ಅಂದೆ ಕಣವ, ನಾನು ಅಂದೆ ನೀನು ಎಲ್ಲೂ ಹೋಗಬೇಡ, ನೀನು ಎಲ್ಲೂ ಹೋಯ್ತಿದ್ದೆ ಅಲ್ಲಿಗೆ ನಾನು ಬರ್ತೀನಿ. ನನ್ನ ಹಾಟ್ಗಳನ್ನು ಕಣ್ಣು ಕಾಣ್ದಂಗೆ ನಾನಿಬ್ರು ಹೊಂಟೋಗೋದಂತ ಅಂದೆ ಕಣವ. ಬೇಡ ಕಣವ, ನೀನು ನನ್ನ ತಂಗಿಯರು ನೋಡ್ಕೋಬೇಕು. ನೀನು ನನ್ನ ಅಂದ ಚಂದ ನನ್ನ ಸಂತೋಷ ನಿನ್ನ ಕೇಳಬೇಡ ಕಣವ. ಮೊದಲು ತಂಗಿಯರು ನೋಡ್ಕೊ ಅಂತ ಕಳಿಸ್ಬಿಟ್ಲು ಕಣವ, ಕಳಿಸ್ಬಿಟ್ಲು. ನನ್ನ ಮಗ ಬಿಡ್ಬಿಟ್ಟು ನಾನು ಹೆಂಗವ ಇದ್ದಾನೆ. ಕಣ್ಣು ಮುಚ್ಚಿದ್ರೆ ಸಾಕು ಅವಳೇ ಬಂದು ನಿಂತ್ಕೊಂಡಂಗೆ ಆಯ್ತದಲ್ಲ. ನನ್ನ ಮಗ ಎಲ್ಲಿದ್ದದೋ, ಹೆಂಗಿದ್ದದೋ, ಯಾತಾವಿದ್ದದೋ. ಒಬ್ಬರಿಗೂ ಅನ್ಯಾಯ ಮಾಡಿಲ್ಲ ನನ್ನ ಮಗ. ನನ್ನ ಮಗಿಗೆ ಕಷ್ಟ ಬಂದ್ಬಿಡ್ತಲ್ಲ. ನಿಮ್ಮ ಅಪ್ಪನ ಮಾತ್ರ ನಾನು ಬಿಟ್ಕೊಡಿಕ್ಕಿದೆ ನನ್ನ ಮಗವ. ನನ್ನ ಮಗಿಗೆ ಏನಾರೇ ಆದರೆ ಪೊಲೀಸ್ಕರೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕಣವ. ದುಡ್ಡು ಕಾಸು ಇಸ್ಕೊಂಡು ತಿಂದ್ರೇನೋ, ತಿಂದಾದ್ಮೇಲೆ ಈಗ ಕಮ್ಮಿ ಆಯ್ತೇನೋ, ಅದಕ್ಕೆ ಹಿಂಗೆ ಜಗಳ ತಗೊಂಡು ನಾಟಕ ಆಡ್ತಾವ್ರೆ ಅಂತ ಮೊದಲೇ ಬಡವ್ರ ಕಂಡ್ರೆ ಆಯ್ಕಿಲ್ಲ ಜನಗಳಿಗೆ. ಏನೇನಾರೇ ಕತೆ ಉಡ್ಸ್ಬಿಡ್ತಾರೆ ಕಣವ. ಬೇಡ, ಕಂಪ್ಲೇಂಟ್ ಕೊಡೋದು ಬೇಡ. ನಾಳೆ ಕೇವ ನನ್ನ ಮಗಳನ್ನ ಸುತ್ತಮುತ್ತ ಹಳ್ಳಿಲಿ ಎಲ್ಲರೂ ಹೋಗಿ ನೋಡ್ಕೊಬರ್ತೀನಿ. ಮಗಳೇ ನೀನು ತಂಗಿ ತಮ್ಮನ್ನ ಔಸಿ ನೋಡ್ಕೊತಾ ಇರವ. ಮಾತಾಡಕ್ಕೆ ಎದ್ದಾಕ್ಷಣ ಹೊಂಟೋಯ್ತೀನಿ ಕಣ್ಮಗಳೇ, ನಾನು ಎದ್ದಾಕ್ಷಣ ಹೊಂಟೋಯ್ತೀನಿ. ಸರಿ ಕಣವ, ಅಕ್ಕ ಎಲ್ಲರೂ ಇರ್ಲಿ ಕಣವ, ಚೆನ್ನಾಗಿರ್ಲಿ ಅಕ್ಕ. ಅಕ್ಕನ ದೇವ್ರು ಎಲ್ಲಾರ ಚೆನ್ನಾಗಿ ಇಟ್ಟಿರ್ಲಿ ಕಣವ. ಪುಟ್ಟಿಗೆ ಧೈರ್ಯ ಹೇಳ್ಕೊಂಡು, ತಿಮ್ಮನಿಗೂ ಧೈರ್ಯ ಹೇಳ್ಕೊಂಡು ಇರವ. ಅವ್ವ ಬರ್ಲಿದಂತ ಮಾತ್ರ ಯೋಚನೆ ಮಾಡಿಬಿಡವ. ಆಮೇಲೆ ಹಿಂದ್ಗಡೆ ಹೂವವೆ, ಒಂದೆರಡು ಬದನೆಕಾಯಿ ಅವೆ, ಅವಕ್ಕೆ ನೀರು ಹಾಕೋ ಕೂದಿ ತಿಮ್ಮನ ಕೈ ಕೊಟ್ಟು ಕಳಿಸು. ಮಾರ್ಕ ಬಂದಿರೋದಕ್ಕೆ ಏನಾದರೂ ಮಾಡ್ಕೊಂಡು ಒಂಚೂರು ರವೆ ಗಿವೆ ತರಿಸ್ಕೊಂಡು ರೊಟ್ಟಿ ಗಿಟ್ಟಿ ಸುಟ್ಕೊಂಡು ತಿಂತಾ ಇರವ. ಅಲ್ವವ? ನೀನು ಊಟದ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಬಿಡವ. ನನಗೂ ಹೊಟ್ಟೆ ಸಿಕ್ಕಿಲ್ಲಗತ್ತೆ, ನನಗೂ ಹೊಟ್ಟೆ ಸಿಕ್ಕಿಲ್ಲ ಗೊತ್ತಾ? ಅಯ್ಯೋ ಯಾಕವ ಗಂದಿ, ಯಾಕಂಗಂದಿ? ಗೀತಾ, ಇದು ನಿಮ್ಮೂದಾ? ಕನಕ ಇದೆ ನಮ್ಮೂರು, ಹಳ್ಳಿ ಕನಕ ನಮ್ಮೂರು. ಹಳ್ಳಿ ಆದ್ರೆ ಏನಾಯ್ತವ, ಚೆನ್ನಾಗದೆ ಕತ್ ನಡಿ. ನೀವೇನಿ ಮನೆ ದೂರವ? ಇಲ್ಲ ಮೈನ ಸ್ವಲ್ಪ ಸಿಕ್ತು. ಯಾರು ಜನನೇ ಕಣಕಿಲ್ವಲ್ಲವ? ಅಮ್ಮ ಎಲ್ಲವ ಅವ್ರವ್ರ ಜಮೀನಲ್ಲಿ ಮನೆಗೆ ಕಟ್ಕೊಂಡವ್ರೆ ಅಮ್ಮ. ಜನಗಳು ಇಲ್ಲ, ಒಬ್ಬರು ಅವರೇ ಒಬ್ರು ಇಲ್ಲ. ಎಲ್ಲವ ಈಗೇನು ಹಂಗ ಚಂದ ಮನೆಗೂ ಕಟ್ಕೊಂಡವ. ಇವೆಲ್ಲ ಹಳೆ ಮನೆಗಳು ಅನ್ನಗದೆ. ನಮ್ದು ಹಳೆ ಮನೆನೇ ಅಮ್ಮ. ಇರ್ಲಿ ನಡಿಯವ. ಹಳೆ ಮನೆಯೋ ಹೊಸ ಮನೆಯೋ ಮನಸ್ಸು ಶುದ್ಧವಾಗಿರ್ಬೇಕು ಅಷ್ಟೇ ಕತೆ. ನಡಿ, ಚೆನ್ನಾಗದೆ ಊದು. ಅವ್ವ ಅಕ್ಕ ಕರ್ದಂಗಾಯ್ತು ಕಣವ. ಹಂಗೆ ನನಗೂ ಕೇಳಿಸ್ತಪ್ಪ. ಇದಾ ಅವ್ವ ಅಕ್ಕ, ನಂಗೆ ಗೊತ್ತಿತ್ತು ಕಣಕ್ಕ, ನೀನು ಬಂದೆ ಬರ್ತೀನಿ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ನನ್ನ ಅವನಿಗೆ ಸಮಾಧಾನ ಮಾಡ್ತಿದ್ದೆ. ಅಯ್ಯೋ ಮಗಳೇ, ಅಯ್ಯೋ ಚೆನ್ನಾಗಿದೆಯವ? ಅವ್ವ ಎಲ್ಲಿದ್ದವ ನೀನು? ಮಲಕ ಅಮ್ಮ, ಯಾರವ ಇವರು? ಕಣವ ನಿನ್ನ ಮಗಳನ್ನ ನೋಡ್ಕೊಂಡಿದ್ದು. ಅಯ್ಯೋ ನನ್ನ ಬಾಲ್ಗೆ ದೇವ್ರು ಬರಂಗ್ ಬಂದಿದ್ರಲ್ಲ ನೀವು. ನನ್ನ ಮಗಳನ್ನ ಕಾಪಾಡಿದ್ಕೆ ನಿಮ್ಗೆ ನಮಸ್ಕಾರ ಕಣಪ್ಪ. ನಮಸ್ಕಾರ ಕಣ್ರವ. ಅದ್ಯಾಕಂಗಂದಿರಿ? ಒಂದು ಒಳ್ಳೇದು ಮಾಡೋದ್ರಲ್ಲಿ ತಪ್ಪಿದ್ದದ, ಸುಮ್ಕಿರಿ. ಅದಕ್ಕೆ ನಮಸ್ಕಾರ ಬೇರೆ ಮಾಡಿರಿ. ನಾವೇನು ದೇವ್ರುಗಳು ಮಾಡಿ ನಮಸ್ಕಾರವ. ಬನ್ನಿತ ಕೂತ್ಕೊಳ್ಳಿ. ನಮ್ಮ ಮನೇಲಿ ಕುರ್ಚಿ ಗಿರ್ಚಿಗಳು ಇಲ್ಲ. ಅಂತ ಕುರ್ಚಿ ಏನು ಬೇಡ, ಸುಮ್ಕಿರಿ. ಬನ್ನಿ ಕೂತ್ಕೊಳ್ಳಿ. ಬಮ್ಮ ಕಾಪಿ ಕಾಯಿಸ್ತದ. ಕಾಪಿ ಕಾಯಿಸ್ತದ, ಬನ್ನಿ. ಹೋಗ ಒಂಚೂರು ಕಾಪಿ ಕಾಯಿಸ್. ಅವ ಬೇಡ ಟೀಸಪ್ ಇಲ್ಲ ಕಣವ. ಕಷ್ಟ ಸುಖಕ್ಕಿಲ್ಲ ಏನು ರೂಪಾಯಿ ಮಾಡ್ತೀನಿ. ಹೋಗು, ಒಂದು ಅರ್ಧಷ್ಟು ಬೇಡ ತಗೊಂಡು ಒಂದು ಕಾಪಿ ಪುಡಿ ತಗೊಂಡ್ರಾಗು. ಅವ್ವ ಹಾಲು ಹಾಲ ಸಾಯಿಸ್ಕವ. ನಮ್ಮವ್ವ ಕೊಡ್ತದಂತೆ, ಬದನೆಕಾಯಿ ಮಾಡ್ಬಿಡು ಅಂತ. ಆಯ್ತಾ? ಸರಿ ಕಣವ, ಇತ್ತ ಕೂತ್ಕೊಳ್ಳಿ ಬನ್ನಿ. ಬಡವನ ಮನೆಗೆ ಭಾಗ್ಯ ಬರಂಗ್ ಬಂದ್ರಿ ನೀವು. ಯಾಕಂಗಂದಿರಿ? ಎಲ್ಲಿ ನಿಮ್ಮ ಯಜಮಾನ್ರು ಎಲ್ಲ ತಗೋ ಹೋಗಿರ್ಬೇಕು. ರುದ್ರ ಅವನ್ನೆಲ್ಲ ಒಟ್ಟಿಸ್ಕೊಂಡು ಹೋಯ್ತಿದ. ಆಗ ಪಾಪ ಇವಕ್ಕ ಮಾಲಕ ಬೈದು ಆಡಿ ಬುಡ್ಸಕ್ಕಂತ ಬಂದಿದ್ಗೆ ಒಕ್ಕನ್ನೇ ತಳ್ಬಿಟ್ಟು, ಆಮೇಲೆ ಒಕ್ಕನ್ನ ತಳ್ಳಿ ಉಂಟಿಸ್ಬಿಟ್ಟ. ಅಮ್ಮನಿಗೆ ಹೊಡೆಯಕ್ಕಂತ ಕೈ ಎತ್ತ. ಆಗ ಅವ್ರು ಊರಲ್ಲಿ ಬಂದು ಚಂದಾಗ ಬಾರಿಸಿದ್ರು. ಹಾಟ್ಕಾಳಂದ್ರೆ ನಡ ಮುರ್ದಾಕ್ಬಿಡ್ಬೇಕಾಯ್ತು ದೊಡ್ಡ ಮುರುಗನ್ಗೆ. ಅವ್ನ ಮನೆ ಹಾಳಾಗ ಅವ್ನ ಮನೆ ಹಾಕ್ಕೊಟ್ಟಾಗ ಅವ್ನ ಮನೆ ಬರಬಾರ್ದು ಬರ ಅಂತ ತೊಡ್ರ ಬಂದು ಹೊತ್ಕೊಂಡು ಹೋಗ್ಬಿಟ್ಟು ಬರ. ನಿಮ್ಮಪ್ಪನ ಯಾರು ಹೋಗಿದ್ರಿ? ಇವೆಲ್ಲ ಯಾಕಾಯ್ತಿತ್ತು ಅದು ಹೇಳಿ. ಇನ್ನೂ ಒಂದ್ಸಲ ಆ ಮಾತು ಹೇಳಿ. ನಮ್ಮ ಮನೆಯವ್ರು ನೆಟ್ಕಿದ್ರೆ ಹಾದಿಲ್ ಬಿದ್ದಿರೆಲ್ಲ ಬಂದಾರ. ಹಾದಿಲ್ ಬಿದ್ದಿರಲ್ಲವ ಪಾಪ ಹೆಣ್ಗೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದೆ ಬೇವರ್ಸಿ ನನ್ನ ಹಾಟ್ಗಳ. ನಾನು ಕೇಳಕ್ಕೆ ಮಾಡೋಕ್ಕೆ ಹೋಗಂಟ ನನಗೂ ಹೊಡೆ ಕೈ ಎತ್ತ. ನಮ್ಮ ಊರಲ್ಲಿ ಬಿಟ್ರ ಚೆಂದಾಗಿ ರುಬ್ಬವ್ರೆ. ಏನು ಮಾಡಿ ಅಕ್ಕ, ಏನು ಮಾಡಿಯೇ? ಮನಗಳ ನೆಟ್ಟಗಿಲ್ದನೆಯ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟು ಬಂದ್ಬಿಟ್ಟಿದ್ದಂತೆ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಮದುವೆ ಐತೀನಿ ಅಂತ ಅಂದ. ಅದಕ್ಕೆ ನಾನಕ್ಕ ಇಲ್ಲಿದ್ರೆ ಆಮೇಲೆ ಇವ್ರ ಅಪ್ಪನೂ ಹೋಗಿ ಇಬ್ರು ಸೇರ್ಕೊಂಡು ಮದುವೆ ಮಾಡಿಬಿಡ್ತಾರೆ ಅಂದ್ಬಿಟ್ಟಕ್ಕ. ನಾನು ಎತ್ಕೊಂಡು ಎಲ್ಲಾರೇ ಹೋಗಿ ಜೀವ ಉಳಿಸ್ಕೊ ಬಂದ್ಬಿಟ್ಟು ಕಳಿಸ್ತೆ ಕಣಕ್ಕ. ಕಳಿಸ್ಬಿಟ್ಟು ನೀ ಕಣ್ಣಿಗೆ ಇದು ಬರೋಕಿಲ್ಲ ಅಕ್ಕ, ಹೊಟ್ಟೆಗೆ ಊಟ ಸೇರೋಕಿಲ್ಲ. ನನ್ನ ಮಗಳು ಎಲ್ಲಿದ್ದಾಳೋ ಯಾತಾವಿದ್ದಾಳೋ?
ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲಿದ್ದಳೋ ಏನಾಯ್ತು ಅಂತ ಭಾರಿ ಕಷ್ಟಪಟ್ಬಿಟ್ಟೆ ಕನಕ. ನನ್ನ ಮಗಳು ನಾನು ಬಟ್ಟೆ ಬೇಕಂತ ಹೋದ್ವಾ, ನನ್ನ ಮಗಳು ಸೋಪ ಮರ್ತ್ಕೊಂಡ್ಬಂದ್ಬಿಟ್ಟಿದ್ಲು. ತರೋಗಂತ ಕಳಿಸಿವ್ನಿ, ಅರ್ಧದಲ್ಲಿ ಸಿಕ್ಬಿಟ್ಟವ್ರೆ. ನನ್ನ ಮಗಳನ್ನ ತಳ್ಳೆ ಬಿಟ್ಟವ್ರೆ. ನನ್ನ ಮಗ ಇದ್ರೆ ಬಿಡೋಣ ಅವನ್ನ. ನೀನು ಮಾತಾಡೋದನೆ ಕೂತಿದ್ದೀರವ, ಹೇಳು ಮಲ. ನಂಗೆ ಎಲ್ಲ ಗೊತ್ತು ಅಮ್ಮ, ನಾನು ಬನ್ನ ತೋಪ್ ತಕೊಂಡ್ ಬದ ಬತ್ತ ಹೋಗಕ್ಕೆ ಅನ್ಬಿಟ್ಟು ಆಗ ತೀತುನ್ನ ಅವಯ್ಯ ತುತ್ಕೊಂಡ್ ಬತ್ತ ಕೂತವ್ನೆ. ಅತ್ತೆ ನಾನು ತೂ ನಿನ್ನ ದೊಡ್ಡ ಬದ ಬೇವತ್ತಿ ನನ್ನ ಮಗನೆ ಬಿತ್ನಾತಿ ನನ್ನ ಮಗನೆ ಯಾಕೆ ನಿನ್ನ ಮಕ್ಕನ್ನ ಒದ್ದಿ ಅಂತ ಕೇಳಿದ್ಕೆ ನನ್ನ ಜಾತಿ ತಲುಪುತ್ನಾ. ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಕ್ಕ. ಅದು ಇಷ್ಟ ಆಯ್ತು ಕಣಪ್ಪ. ಅಲ್ಲ ಕಣವ, ನಮ್ಮ ಮನೆ ಬರ್ಕೆ ನಿನ್ಗೆ ಏನಾದ್ರು ಆಗಿದ್ರೆ ಏನವ ಗತಿ? ಏನ್ ಗತಿ? ಹಣೆ ಬರ್ಕು ಹೊಣೆ ಯಾರು ಅಂತ ಅವಯ್ಯ ತಳ್ಬಿಟ್ಟು ನಂಗೆ ಕೈ ಪತ್ಕೊಬಿಟ್ಟದೆ, ನತ್ತ ಬತ್ತಿತ್ತು. ಮನೆ ಹಾಳಾಗವನು ಹಂಗೆ ಕಣವ, ಹಂಗ್ಯ ಮರುಸತ್ವ ಅನ್ನೋದಿಲ್ಲ ಮುಂದೆ ಮಗನಿಗೆ. ಊರಲ್ಲಿ ಅವ್ನು ಹದಾಕವ್ರು ಯಾರು ಇಲ್ವಾ? ಹದಾಕವ್ರು ಎಲ್ಲ ಎದುರುಕತ್ತಾರೆ ಕನಕ, ಎದುರುಕತ್ತಾರೆ. 2 ಸಲ ಜೈಲಿಗೆ ಹೋಗಿ ಬಂದರೆ ಮುಂದೆ ಮಗ. ಅಪ್ಪ ಊರು ಸೇರುವೇನು, ದುಡ್ಡು ಕಾಸದೆ, ಜನ ಬಲ ಅದೇ, ಹಣ ಬಲ ಅದೇ. ನಮ್ಮಂತ ಬಡವರು ಯಾರು ಬಂದರು? ಇವತ್ತು ನಾವು ನಿನ್ನ ಮಗ ಹಿಂಗೆ ಮಾಡಕ್ಕೆ ಹೋದಂತ ಹೇಳ್ಬಿಟ್ರೆ ನನ್ನ ಮಗಂತ ದುಡ್ಡು ಕಿತ್ಕೊಂಡು ತಿಂದ್ರೇನೋ? ನನ್ನ ಮಗ ದುಡ್ಡು ವಾಪಸ್ ಕೇಳವನೇ ಅಥವಾ ನೀವು ಹಿಂಗೆ ಉಡ್ಸ್ಕೊಂಡಿದ್ದೀರಿ ಅಂತ ನಮಗೆ ಕೆಟ್ಟ ಹೆಸರು ಹೇಳ್ತಾರೆ ಕನಕ. ಅದಕ್ಕಾಗಿ ನಾವು ಯಾರು ಸುದ್ದಿಗೆ ಹೋಗಲ್ಲ, ಯಾರು ಆದಿಗೆ ಹೋಗಲ್ಲ ಕನಕ. ಅದೇನೋ ಬಿಡವ, ದುಡ್ಡಿರೋರು ಹೆಂಗೆ ಬೇಕು ತಬಾಯಿಸ್ಕೊತಾರೆ. ಮಕ್ಳು ಇನ್ನಿಬ್ರು ಇರ್ಬೋದ್ರು, ಸ್ಕೂಲ್ಗೆ ಹೋಗಬೇಕು ಕನಕ. ತಿಮ್ಮನ್ನು ಪುಟ್ಟಿರು ಕರ್ಕೊಬತ್ತೀನಿ ತಾಳವ, ಆಳಾರ ಬರ್ತಾರಂತೆ ಬಿಡವ. ಬೇರೆ ಕಾಪಿ ಬಿಡ್ಕೊಂಡು ತಗೋಬವ, ಅದೇನಾರೇ ಕುದಿಸ್ತಾ ಇದೆಯವ. ಕಾಪಿ ಬೇರೆ ಒಂದ್ಸತಿ ಯಾಕೆ ಮಾಡ್ಬೇಕು ಹೋದ್ರಿ? ಹೇಳ್ತಿದ್ರಿ ಬಿಡಿ, ಸಣ್ಣತು ಏನಾರೇ ಮಾಡದ ಉಳ್ಕೊಳ್ಳಿ. ಏನು ಬೇಡಿ ಕತೆ ನಮಗೆ, ಏನು ಬೇಡಿ. ನಿಮ್ಮ ಮಗಳು ನಿಮ್ಮ ಕೈ ಸೇರಿದ್ಲಲ್ಲ ಅಷ್ಟೇ ಸಾಕು. ನಾವೇ ನನ್ನ ಗಂಡೆಗಳ ಜೊತೆ ಕಳಿಸೋದಂತ ನೋಡಿದ್ವ. ನಿಮಗೆ ಗೊತ್ತಲ್ಲ, ಜನಗಳು ಬಂದ್ರ ಜೊತೆಗೆ ಏನು ಅನ್ಕೊಂಡರು ಅನ್ಕೋತಾರೆ ಬಿಡಿ. ಅನ್ಕೊಳ್ಳೋದಕ್ಕೇನು ಅನ್ಕೋತಾರೆ. ಸರಿ ಅಕ್ಕ, ನಿಮ್ಮ ಹೆಸರು ಏನಕ್ಕ? ಸಾಕಮ್ಮ ಅಂತ ನನ್ನ ಹೆಸರು. ಸಾಕಕ್ಕ? ಸರಿ. ನಿಮ್ಮ ಹಾಗೆ ಹೊಲ ಫಲ ಏನೂ ಇಲ್ವಾ? ಮನೆ ಇಷ್ಟೇ ಆಗ್ಲವಾ? ನಮಗೂ ಒಂದು 2 ಎಕರೆ ಹೊಲ ಇತ್ತು ಅಕ್ಕ. ನನ್ನ ಗಂಡ ಕುಡ್ದು 500 1000 2000 3000 ಇಸ್ಕೊಂಡು ಹೊಲ ಮಾರಷ್ಟ ದುಡ್ಡು ಇಸ್ಕೊಂಡು ಅಕ್ಕ ಕಮ್ಮಿ ರೇಟ್ಗೆ ಮಾರಾಕ್ಬಿಟ್ಟ ಕನಕ. ಮಾರಾಕ್ಬಿಟ್ಟು 1 ರೂಪಾಯಿನೂ ಕೊಂಡಿಲ್ಲ. ಇದು ತಿಂದು ಮಾರಾಕ್ತ ಕನಕ. ಈಗ ಈ ಮನೆ ಇಲ್ವಕ್ಕ, ಈ ಮನೆ ಹಿಂದ್ಗಡೆ ಒಂದಿಷ್ಟಾಗ್ಲ ಅದೇ ಒಂದು 1 ಎಕರೆ ಅಷ್ಟು. ಅದಕ್ಕೆ ಸೊಪ್ಪು ಸೌದೆ, ಸಬ್ಸಿಗೆ ಸೊಪ್ಪು, ಬದನೆಕಾಯಿ, ಟೊಮೆಟೊ ಹಣ್ಣು ಸಣ್ಣ ಪುಟ್ಟದ ಬೆಳ್ಕೊಂಡು ಮನೆ ಖರ್ಚಿಗೆ ಅದೇ ಕನಕ. ಅದೇ ಮಕ್ಳುಗಳು ಸಾಕೋದು ಹೆಂಗೆ ಈಗ ಖರ್ಚಲ್ಲಿ ಭಾರಿ ಕಷ್ಟ ಬಿಡವ. ಕಷ್ಟ ಅನ್ನೋದು ಯಾತಿಕಾಯ್ತಕ್ಕ, ಯಾತಿಕಾಯ್ತು. ಕೈಗೆ ಬಂದಿರೋ 3 ಹೆಣ್ಮಕ್ಳವೆ, ಮದುವೆ ಮಾಡಿಲ್ಲ, ಮುಂಜಿ ಮಾಡಿಲ್ಲ. ಆಮೇಲೆ ಗಂಡ ಸರಿ ಇಲ್ಲ, ಈತಗೆ ಮಾರಿ ಕೇರಿ ಮಾಡ್ತೀನಿ ಅಂದರೆ ಆಸ್ತಿ ಇಲ್ಲ. ಏನು ಮಾಡೋದು? ನಮ್ಮ ಮನೆಗೆ ಹೆಂಗೆ ನ್ಯಾರ ಮಾಡಬೇಕು ಅಂತ ಗೊತ್ತಿಲ್ಲ. ಯಾರು ಕೇಳಕ್ಕೆ ಬಂದಿಲ್ವಾ? ಕೇಳಕ್ಕೆ ಬರ್ತಾರೆ ಕನಕ, ಕೇಳಕ್ಕೆ ಬರ್ತಾರೆ. ಎಣ್ಣೆಗಳು ನೋಡ್ಬಿಟ್ಟು ಕೇಳ್ತಾರೆ. ಮನೆ ಮಠ ನೋಡ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಹೋಯ್ತಾರೆ, ಇನ್ನು ಬರೋಕ್ಕಿಲ್ಲ. ಬರ್ತೀವಿ ಅಂದ್ಬಿಟ್ಟು ಹೋಯ್ತಾರೆ, ಇನ್ನು ಬರೋಕ್ಕಿಲ್ಲ. ಅಣ್ಣ ಐಶ್ವರ್ಯ ಮನೆ ಮಠಕ್ಕಿಂತ ನಿಮ್ಮ ಹೆಣ್ಮಕ್ಳುಗಳು ಗುಣವಾಗವ್ರೆ. ದೇವ್ರು ಒಳ್ಳೇದು ಮಾಡ್ತಾನೆ ಕತೆ. ಏನು ಯೋಚನೆ ಮಾಡಬೇಡ ಕನ್ಸಕ್ಕ. ಇಲ್ಲ ಅಂದಂಗೆ ನನ್ನ ಮಕ್ಳಿಗೆ ಒಳ್ಳೇದಾಗ್ಬಿಟ್ರೆ ಸಾಕು ಕನಕ. ಐತ್ರಕ ಸುಮ್ಕಿರವ. ಕಾಪಿ ಬಿಟ್ಕೊಬತ್ತೀನಿ ತಾಳಮ್ಮ. ಕಾಪಿ ಒಂದ್ಸತಿ ಯಾಕೆ ಮಾಡ್ಬೇಕು ಹೋದ್ರಿ? ಮಾತಾಡ್ತಿದ್ವಿ ಕಣಮ್ಮ. ಯಾಕೆ ನಮ್ಮ ಮನೆ ನೋಡಿ ಹೆಂಗದೆ? ಇಷ್ಟ ಆಯ್ತಾ? ಸೂಪರಾಗದೆ, ಚೆನ್ನಾಗದೆ. ನಾನು ಹೇಳ್ತೀನಿ ಕುಲ್ಲಾಗಂದು ಇಂತೆ ಮನೆನೇ ಕತ್ತ. ನನಗೂ ಇಂತೆ ಮನೆ ಅಂದ್ರೆ ಇತ್ತ, ಅಂತೆ ಮನೆನೇ ಕತ್ತೀತ. ಹೌದು ಮನೆ ಅಂತಂದ್ರೆ ಮನೆ ಬೇಕು ಅಂದ್ಬಿಟ್ಟು ಹೋಗಿ ನಾನು ಹೇಳ್ತೀನಿ. ನಿನಗೆ ಅಕ್ಕ ಬರ ಅಷ್ಟು ಚೆನ್ನಾಗಿರೋ ಮನೆ ಬಿಡು, ಇಂತೆ ಮನೆ ಬೇಕು ಅಂತಿದ್ದಲ್ಲ. ಮನೆ ಕಟ್ಕೋಬೋದು, ಇಲ್ಲ ಅಂತಲ್ಲ. ಸಡ್ಡುಗಳಿರೋ ನೆಮ್ಮದಿ ಸುಖ ಸಂತೋಷ ಇನ್ಯಾದ್ರೂ ಬರೋಕಿಲ್ಲ. ನೀನು ಏನಾರೇ ಅನ್ನು ದೊಡ್ಡ ಮನೆಗಳು ಏನು ಅಂದ ಚಂದ ತಕ್ಕಾಗೆ ಸಾಲಗಳು ಹಂಗೆ ಇರ್ತವೆ. ಆ ಮನೆಗಳು ನಿಮ್ದಿಯಾಗಿ ನಿದ್ದು ಬಂದದ. ಬೇಕಾದ್ರೆ ಇಲ್ಲಿ ಮನೆಕೋ ನಿಮ್ದಿಯಾಗಿ ನಿದ್ದು ಬರ್ತದೆ. ಹೋಗವ ಕಾಪಿ ಬಿಟ್ಕೊಂಡು ಕೊಡು. ಸರಿ ಕಣವ, ಕುಡಿ ಕಾಪಿಯ. ನೀವು ಕುಡೀರಿ, ನೀವು ಒಂಚೂರು ಕುಡೀರಿ. ಗಲಸ್ ತಕ ನೀವು ಒಂಚೂರು ಕುಡಿಯೋರಿ. ಈತ ಗಲತ್ ತಕೋಬೋದಾಗು ನೀನಂತ ಕುದಿವೆ. ಕುಡಿ ನೀನೆಯ, ನಂಗೆ ಸಾಕತ್ತೆ. ಅವ್ವ ನೀನು ಕುಡಿ. ಅಮ್ಮ ನೀವು ಕುಡೀರಿ, ನಂಗೆ ಬೇಡಕತ್ತೆ. ಬಾ ಮಗ ನೀನು ಬೇರೆ ಬಾಯಿಲಿ ಅಮ್ಮನ ಜೊತೆ ಮಾತಾಡು ಬಾ. ಎಲ್ಲ ಮಕ್ಕಳು ಮಾತ್ರ ಅಪ್ರಂಜಿ ಹಂಗಾಗ್ಬಿಡು. ಏನಾಗಲಿ ಬಡವ್ರ ಮಕ್ಕಳು ಹಂಗೆ ಅವೆ. ಮಕ್ಕಳು ಮಡಗ್ದಂಗಿರುವಂಥ ಗಾದಿ ಹೇಳವ್ರೆ ಹಂಗೆ ಹೇಳ್ಬಿಡು ಮಕ್ಕಳು. ಅಕ್ಕ ಏನು ಯೋಚನೆ ಮಾಡಬೇಡ, ಸುಮ್ಕಿರು. ಯಾವನಾರ ಬಂದು ಹಚ್ಚ ಕಡೆ ಮದುವೆ ಹೋಯ್ತಾನೆ ಕತೆ. ನಿಮಗೆ ಕೊಟ್ಬಿಟ್ಟು ಮದುವೆ ಮಾಡ್ಕೊ ಹೋಯ್ತಾನಕ. ಸುಮ್ಕಿರು, ಒಳ್ಳೇದಾಗ್ಬಿಟ್ರು ಸಾಕು ಕಣ. ಮುಂದುವರಿಯುವುದು ಏನ್ರಪ್ಪ ಹಿಂಗೆ ನೋಡ್ತಾ ಇದ್ದೀರಾ? ನಾವು ಕಣ್ರಪ್ಪ ಸೀತನ ಮನೆಗೆ ಸೀತನ ಬಿಡಕಂತ ಹೋಗಿದ್ದು. ಚೆನ್ನಾಗದೆ ಕಣಪ್ಪ ಮನೆ. ಒಳ್ಳೆ ಸಡ್ಡಾದ್ರು ಭಾರಿ ಚೆನ್ನಾಗದೆ ನೋಡಿ. ಕಾಪಿಯ ಮಡ್ಗಾರ ತಂದು ಘಮ ಘಮ ಅಂತ ಗೊತ್ತದೆ ಗೊತ್ತಾ? ಮೊದಲೇ ಗಾದಿ ಹೇಳಿಲ್ವಾ, ದೊಡ್ಡವ್ರ ಮನೆ ಮಾತು ಚಂದ, ಬಡವ್ರ ಮನೆ ಹುಡು ಚಂದ ಅಂತ. ಹಂಗೆ ಅದೇ ಕಣಪ್ಪ, ಕಾಪಿ ಕುಡಿತೀವಿ. ಮುಂದಿನ ಎಪಿಸೋಡ ಮಿಸ್ ಮಾಡಿದ್ರೆ ನೋಡ್ಕೊಳ್ಳಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಲೆಫ್ಟಿಗೂ ಸಪೋರ್ಟ್ ಮಾಡ್ರಪ್ಪ. ಧನ್ಯವಾದಗಳು.